ರೈತರಿಗೆ ಮೋಸ ಮಾಡಿದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಲು ಬಿಎಸ್ಪಿ ಒತ್ತಾಯ. ರೈತರ ಹೆಸರಿನಲ್ಲಿ ಬಂಡಿಂಗ್ ಕಾಮಗಾರಿಗಳ ಬೋಗಸ್ ಬಿಲ್ ಮಾಡಿ ರೈತರಿಗೆ ಮೋಸ ಮಾಡಿದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ಬಿಎಸ್ಪಿ ಒತ್ತಾಯ. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಹಾರಕೂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾರಕೂಡ, ಗದಲೆಗಾಂವ್, ಹತ್ಯಾಳ, ಸಿರಗಾಪುರ, ಹತ್ಯಾಳ ತಾಂಡ ಹಳ್ಳಿಗಳಲ್ಲಿ ರೈತರ ಹೆಸರಿನಲ್ಲಿ ಬಂಡಿಂಗ್ ಕಾಮಗಾರಿಗಳ ಬೋಗಸ್ ಬಿಲ್ ಮಾಡಿ ರೈತರಿಗೆ ಮೋಸ ಮಾಡಿರುವ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನಿನ ಕ್ರಮ ಜರುಗಿಸಬೇಕು. ಸದರಿ ಕಾಮಗಾರಿಗಳು 2024-25ನೇ ಸಾಲಿನ ಕೃಷಿ ಇಲಾಖೆಗೆ ಸಂಬಂಧಿಸಿದಂತೆ ಇರುತ್ತವೆ. ಸದರಿ ವಿಷಯದ ಬಗ್ಗೆ ಈ ಹಿಂದೆ ಮಾಹಿತಿ ಹಕ್ಕು ಸಲ್ಲಿಸಿದರೂ ಕೂಡ ಸರಿಯಾಗಿ ಮಾಹಿತಿ ನೀಡಿರುವುದಿಲ್ಲ. ಸದರಿ ಕಾಮಗಾರಿಯ ಸಂಬಂಧಿತ ಅಧಿಕಾರಿಗಳ ಮೇಲೆ ಕಾನೂನಿನ ಕ್ರಮ ಜರುಗಿಸಿ ಅವರಿಗೆ ಕರ್ತವ್ಯದಿಂದ ಅಮಾನತು ಮಾಡಿ ರೈತರಿಗೆ ನ್ಯಾಯ ನೀಡಬೇಕೆಂದು ಬಹುಜನ ಸಮಾಜ ಪಕ್ಷದ ತಾಲೂಕು ಅಧ್ಯಕ್ಷ ಶಂಕರ್ ಪೂಲೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಬಹುಜನ ಸಮಾಜ ಪಕ್ಷದ ತಾಲೂಕು ಸಂಯೋಜಕರಾದ ದತ್ತು ಸುಂಟಾಣೆ, ಮಕ್ಬೂಲ್ ಸಾಬ್, ತಾಲೂಕು ಉಪಾಧ್ಯಕ್ಷರಾದ ರಮೇಶ್ ರಾಠೋಡ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ರವಿ ಉದಾತೆ, ತಾಲೂಕು ಕಾರ್ಯದರ್ಶಿ ಮಹಾದೇವ್ ಗಾಯಕ್ವಾಡ್, ಹರಕೂಡ ಗ್ರಾಮ ಘಟಕ ಅಧ್ಯಕ್ಷರಾದ ದಿಲೀಪ್ ಸಿರೋಳೆ, ಹರಕೂಡ ಗ್ರಾಮ ಘಟಕ ಉಪಾಧ್ಯಕ್ಷರಾದ ಪ್ರಶಾಂತ್ ಗುಡ್ಡೆ, ಹರಕೂಡ ಗ್ರಾಮ ಘಟಕ ಪ್ರಧಾನ ಕಾರ್ಯದರ್ಶಿಗಳಾದ ಸಾಗರ್ ಯಮಹಾನ್ ಹಂದ್ರಾಳ್, ಗ್ರಾಮ ಘಟಕ ಅಧ್ಯಕ್ಷರು ಮಾರುತಿ ಮೇಕಾಲೆ, ರಾಹುಲ್ ವಾಗ್ಮಾರೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಶ್ರೀನಿವಾಸ್ ಬಿರಾದಾರ್. ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಬಿಎಸ್ಪಿ ವತಿಯಿಂದ ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ಮನವಿ ಪತ್ರ ಏನಂದರೆ, ಕಳೆದ ವರ್ಷ ಕೃಷಿ ಇಲಾಖೆಯಲ್ಲಿ ಏನು ರೈತರಿಗಾಗಿ ಬಂಡಿಂಗ್ ಕಾಮಗಾರಿಗಳನ್ನು ಸರ್ಕಾರ ರೈತರಿಗಾಗಿ ಒಳ್ಳೆ ಹೊಲಗಳೆಲ್ಲ ಹರ್ಕೊಂಡು ಹೋಗ್ಬಾರ್ದು ಅಂತೇಳಿ ಬಂಡಿಂಗ್ ಕಾಮಗಾರಿಗಳನ್ನು ಸರ್ಕಾರ ವತಿಯಿಂದ ಸಹಾಯಧನ ನೀಡಿರ್ತಾರೆ. ಆ ಸಹಾಯಧನವನ್ನು ಬಂಡಿಂಗ್ ಕಾಮಗಾರಿಗಳು ಕೆಲ ಅಧಿಕಾರಿಗಳು ಹಾಗೂ ಅಲ್ಲಿ ಸ್ಥಳೀಯ ಕೆಲ ವ್ಯಕ್ತಿಗಳು ಕೂಡಿ ಸಂಪೂರ್ಣವಾಗಿ ಬೋಗಸ್ ಕಾಮಗಾರಿಗಳನ್ನು ಮಾಡಿರುತ್ತಾರೆ. ಇದರ ಬಗ್ಗೆ ಅಧಿಕಾರಿಗಳಿಗೆ ನಾವು ಮನವಿ ಪತ್ರ, ಯಾರೇ ಇರಲಿ ಅವರು ಏನು ಕಾಮಗಾರಿಗಳನ್ನು ಬೋಗಸ್ ಮಾಡಿರ್ತಾರ, ಆ ಸಣ್ಣ ಅಧಿಕಾರಿ ಇರಲಿ, ಅವ್ರು ಯಾರೇ ಇರಲಿ, ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ನಾವು ಮನವಿ ಪತ್ರವನ್ನು ನೀಡ್ತಾ ಇದ್ದೇವೆ. ನಮ್ಮಲ್ಲಿ ಎಡಿಷನಲ್ ಎಡಿ ಸಾಹೇಬರು ಇದ್ದಾರೆ. ಅವರಿಗೆ ನಾವು ಇವ್ರ ಮುಖಾಂತರ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಸರ್ಕಾರ ಏನು ರೈತರಿಗಾಗಿ ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ತದ, ಆ ವ್ಯವಸ್ಥೆಯನ್ನು ದುರುಪಯೋಗ ಮಾಡಕ ಏನು ವ್ಯಕ್ತಿಗಳ ಕಾರಣ, ಏನು ಅಧಿಕಾರಿಗಳ ಕಾರಣ, ಇದು ಒಂದು ಸಮಾಜದಾಗ ಒಂದು ವಿಷಯ ಇದೆ. ಯಾಕಂತಂದ್ರ ರೈತರ ಹೊಲಗಳು ಹೆಚ್ಚಿನ ಮಳೆ ಬಿದ್ದು ಬೆಳೆ ಹಾನಿ ಆಗ್ಬಾರ್ದಂತೇಳಿ ಸರ್ಕಾರ ಅವರಿಗೆ ಬಂಡಿಂಗ್ ಕಾಮಗಾರಿಗಳನ್ನು ನೀಡುತ್ತದೆ. ಆ ಕಾಮಗಾರಿಗಳನ್ನು ಮಳೆ ಬಂದು ಕೊಚ್ಚಿ ಹೋಗ್ಯಾವ ಅಂತೇಳಿ ಬಂಡಿಂಗ್ ಕಾಮಗಾರಿಗಳನ್ನು ಎಲ್ಲ ಅಧಿಕಾರಿಗಳಲ್ಲಿ ಶಾಮೀಲಿದ್ದಾರೆ. ಅವರು ಕೂಡಿ ಪೂರಾ ಬೋಗಸ್ ಕಾಮಗಾರಿಗಳನ್ನು ಮಾಡಿದ್ದಾರೆ. ಅವ್ರ ಮೇಲೆ ಯಾರದೇ ಮುಲಾಜೆ ಇಲ್ಲದೆ ಶಿಸ್ತಿನ ಕ್ರಮ ಜರುಗಿಸಬೇಕು. ಒಂದು ವೇಳೆ ಇವ್ರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಿಲ್ಲ ಅಂದ್ರೆ ಮುಂದೆ ಬರುವ ದಿನದಲ್ಲಿ ಕೃಷಿ ಇಲಾಖೆಯ ಏನು ಭ್ರಷ್ಟಾಚಾರ ದಂಧೆ ನಡೀತಾ ಇದೆ, ಇದು ಸಂಪೂರ್ಣವಾಗಿ ನಾವು ಬಯಲಿಗೆ ತರುವ ಕೆಲಸ ಮಾಡ್ತೀವಿ ಬಿಎಸ್ಪಿ ವತಿಯಿಂದ ಅಂತ ಹೇಳಿ ನಾನು ಎರಡು ಮಾತು ಹೇಳ್ತೀನಿ. ಅದೇ ರೀತಿ ಹತ್ತಿಲ್ಲಿ ಆಲ್ರೆಡಿ ನಾವು 10 ಕಾಮಗಾರಿಗಳ ಲಿಸ್ಟ್ ಕೊಡ್ತಾ ಇದ್ದೇವೆ. ಇನ್ನೂ ಇದಕ್ಕಿಂತ ಜಾಸ್ತಿ ಕಾಮಗಾರಿಗಳನ್ನು ಇದ್ದಾವೆ.
ಅವು ಕೂಡ ತನಿಖೆಯಲ್ಲಿ ಬಂದಾಗ ಸಂಪೂರ್ಣವಾಗಿ ಗೊತ್ತಾಗ್ತದೆ ನಿಮಗೆ ಅಲ್ಲಿ ಎಷ್ಟು ಫೋಕಸ್ ಆಗಿದೆ, ಎಷ್ಟು ಭ್ರಷ್ಟಾಚಾರ ಆಗಿದೆ, ಎಷ್ಟಿಲ್ಲ ಅಂತ ಹೇಳಿ. ರೈತರಿಗೆ ಮೋಸ ಮಾಡುವ ಜನರಿಗೆ ಈ ದೇಶಕ್ಕೆ ಮೊದಲನೇ ಸ್ತಂಭ ಅಂತ ಹೇಳ್ತೀವಿ ನಾವು. ರೈತರು ನಮ್ಗೆ ಅನ್ನ ನೀಡಲಿಕ್ಕೆ ಕಾರಣ ಯಾರಂದ್ರೆ ರೈತರು. ನಾವು ರೈತರಿಗೆ ಬೆನ್ನಲ್ಲಿ ಚೂರು ಇಟ್ಟು ಅವರು ಬಂದಂತ ಹಕ್ಕುಗಳನ್ನು ಕಸ್ಕೊತಾ ಇದ್ದೇವೆ. ಅದು ಎಲ್ಲರಿಗಿಂತ ದೊಡ್ಡ ತಪ್ಪ, ಅಪರಾಧ ಇದು. ಇದು ಸಂವಿಧಾನದ ಅಡಿಯಲ್ಲಿ ಇವರು ಏನು ಎಂತದು ಚೌಕಡದಲ್ಲಿ ಉಳಿದೇನು ಭ್ರಷ್ಟಾಚಾರ ಕೆಲಸ ಮಾಡ್ಯಾರ. ಇವರಿಗೆ ಯಾವುದೇ ಮುಲಾಜಿಲ್ಲದೇನೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾವು ಎಡಿ ಸಾಹೇಬರಿಗೆ ಮನವಿ ಕೊಡ್ತೇವೆ. ನಮ್ದು ಮನವಿ ಪತ್ರ ನಮ್ದು ಅಲ್ಪ ಸಂಯೋಜಕರಾದ ದತ್ತು ಸುಂಡಾಣೆ ಸಾಹೇಬರು ಓದ್ಬೇಕಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ.